ನಮಸ್ಕಾರ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹೇಮಕುಮಾರ್. ರಾಜ್ಯದಲ್ಲಿ ಬೆಳಗ್ಗೆಯಿಂದ ಇಲ್ಲಿಯ ತನಕ ಏನೇನಾಗಿದೆ, ಇದರ ಜೊತೆಗೆ ಆಯಾ ಜಿಲ್ಲೆಯಲ್ಲಿ ಏನೇನು ನಡೆದಿದೆ ಅನ್ನೋದ್ರ ಬಗ್ಗೆ ನಮ್ಮ ಪ್ರತಿನಿಧಿಗಳು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ. ಒಂದೊಂದಾಗಿ ನೋಡ್ತಾ ಹೋಗೋಣ. ಪ್ರಮುಖವಾಗಿ ಬೆಂಗಳೂರಿನಲ್ಲೇ ವಿಷ್ಣು ಸ್ಮಾರಕ ನಿರ್ಮಾಣ ಮಾಡುವಂತೆ ಅಭಿಮಾನಿಗಳಿಂದ ಫ್ರೀಡಂ ಪಾರ್ಕಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಅಭಿಮಾನಿಗಳ ಹೋರಾಟಕ್ಕೆ ಕಿಚ್ಚ ಸುದೀಪ್ ಮತ್ತು ಕರವೇ ಸಂಘ ಬೆಂಬಲವನ್ನು ಸೂಚಿಸಿವೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಮಂಜುನಾಥ ಮಾಹಿತಿ ನೀಡಿದ್ದಾರೆ. ನೋಡೋಣ ಬನ್ನಿ. ಕರ್ನಾಟಕದ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ರವರ ಸ್ಮಾರಕ ವಿಚಾರವಾಗಿ ಇನ್ನೂ ಕೂಡ ಗೊಂದಲ ಮುಂದುವರೆದ ಭಾಗವಾಗಿದೆ. 2009 ಡಿಸೆಂಬರ್ ಅವಧಿಯಲ್ಲಿ ಕರ್ನಾಟಕವನ್ನು ಬಿಟ್ಟು ಹೋಗುವಂಥ ಕೆಲಸ ಮಾಡ್ತಾರೆ. ಮೃತಪಡುವಂತಹ ಕೆಲಸ ವಿಷ್ಣುವರ್ಧನ್ ಆಗ್ತದೆ. ಅದಾದ ಬಳಿಕ ಸ್ಮಾರಕ ವಿಚಾರದಲ್ಲಿ ಮೈಸೂರಿನಲ್ಲಿ ಆಗಬೇಕಾ, ಬೆಂಗಳೂರಿನ ಅಭಿಮಾನ್ ಸ್ಟುಡಿಯೋದಲ್ಲಿ ಆಗಬೇಕೆನ್ನುವ ನಿಟ್ಟಿನಲ್ಲಿ ಗೊಂದಲ ಎನ್ನುವಂಥದ್ದು ಮುಂದುವರೆದ ಭಾಗವಾಗಿದೆ. ಇಲ್ಲಿವರೆಗೂ ಕೂಡ ಪ್ರತಿ ವರ್ಷ ಅವರ ಸ್ಮಾರಕ ವಿಚಾರವಾಗಿ ಮೈಸೂರಿನಲ್ಲೂ ಕೂಡ ಅವರ ಒಂದು ಸ್ಮಾರಕ ವಿಚಾರದಲ್ಲಿ ಗಲಭೆ ಆಗುತ್ತೆ. ಜೊತೆಗೆ ಅವರ ಪುಣ್ಯತಿಥಿ ಕೂಡ ಆಗುತ್ತೆ, ಅವರ ಬರ್ತ್ಡೇ ಆಗುತ್ತೆ. ಬೆಂಗಳೂರಿನಲ್ಲೂ ಕೂಡ ಅಭಿಮಾನಿಗಳಿರೋ ಕಾರಣದಿಂದಾಗಿ ಬೆಂಗಳೂರಿನಲ್ಲೂ ಕೂಡ ಸ್ಮಾರಕ ಆಗಬೇಕೆನ್ನುವಂಥ ನಿಟ್ಟಿನಲ್ಲಿ ಹೋರಾಟಗಳಾಗ್ತಾ ಇದ್ದಾವೆ. ಮುಂದುವರೆದ ಭಾಗವಾಗಿ ಅವರ ಬರ್ತ್ಡೇ ಆಗ್ಬೋದು, ಅವ್ರದ್ದು ಡೆತ್ ಆ್ಯನಿವರ್ಸರಿ ಆಗ್ಬೋದು, ಬಂದಾಗ ಪ್ರತಿಯೊಂದು ಒಂದು ಅವಧಿಯಲ್ಲೂ ಕೂಡ ಅವರ ವಿಚಾರವಾಗಿ ಅವರ ಸ್ಮಾರಕವನ್ನು ಬೆಂಗಳೂರಿನಲ್ಲಿ ಮಾಡಬೇಕೆನ್ನುವಂಥ ಹೋರಾಟಗಳು ಮುಂದುವರೆದ ಭಾಗವಾಗಿರ್ತವೆ. ಅದೇ ವಿಚಾರವಾಗಿ ಇವತ್ತು ಮತ್ತೊಮ್ಮೆ ರಾಜ್ಯಾದ್ಯಂತ ಉಗ್ರವಾದಂತಹ ಹೋರಾಟವನ್ನು ಕರೆ ನೀಡಿರುವಂಥದ್ದು. ಅವರ ಅಭಿಮಾನಿಗಳಿವತ್ತು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಉಗ್ರವಾದಂತಹ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಬೆಳಗ್ಗೆ 10 ಗಂಟೆಯಿಂದ ಸಂಜೆವರೆಗೂ ಕೂಡ ಕರೆ ಕೊಟ್ಟಿರುವಂಥ ಈ ಒಂದು ಹೋರಾಟ ಎನ್ನುವಂಥದ್ದು ಏನಾಗ್ತಾ ಇದೆಯೋ ಅದು ಬೆಂಗಳೂರಿನಲ್ಲೇ ವಿಷ್ಣುವರ್ಧನ್ ರವರ ಸ್ಮಾರಕ ನಿರ್ಮಾಣ ಆಗಬೇಕು. ಅಭಿಮಾನ್ ಸ್ಟುಡಿಯೋದಲ್ಲಿ 10 ಗುಂಟೆ ಒಂದು ಜಾಗ ಏನಿದೆಯೋ ಆ ಜಾಗದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ವಿವಾದ ಸೃಷ್ಟಿ ಆಗಬಾರ್ದು. ಜೊತೆಗೆ ಅವರ ಸ್ಮಾರಕವನ್ನು ಬೆಂಗಳೂರಿನಲ್ಲೇ ನಿರ್ಮಾಣ ಆಗಬೇಕು ಎನ್ನುವಂಥ ನಿಟ್ಟಿನಲ್ಲಿ ಅವರ ಸಾಕಷ್ಟು ಅಭಿಮಾನಿಗಳು ಹೋರಾಟವನ್ನು ಮಾಡಲಾಗ್ತಾ ಇದೆ. ಏನು ನೇತೃತ್ವವನ್ನು ವಹಿಸ್ಕೊಂಡಿರುವಂಥ ಒಂದು ಸಂಘಟನೆ ಏನಿದೆಯೋ ಆ ಸಂಘಟನೆಯ ನಾಯಕರು ಕೂಡ ಸರ್ಕಾರದ ಮಟ್ಟದಲ್ಲಿ ನಮಗೆ ಜಾಗ ಕೊಡಿಸಿ ವಿಷ್ಣುವರ್ಧನ್ ಅವರ ಸ್ಮಾರಕವನ್ನು ಬೆಂಗಳೂರಿನಲ್ಲೇ ಮಾಡಬೇಕು ಎನ್ನುವಂಥ ನಿಟ್ಟಿನಲ್ಲಿ ಏನು ಒತ್ತಾಯವನ್ನು ಹೇರಲಾಗ್ತಾ ಇದೆ. ಒತ್ತಾಯ ಹೇರುವಂಥ ಸಂದರ್ಭದಲ್ಲಿ ಬಂದು ಹೋಗುವಂತಹ ಸರ್ಕಾರಗಳು, ಅಂದರೆ ಈ ಹಿಂದೆ ಸಾಕಷ್ಟು ಸರ್ಕಾರಗಳು ಬಂದು ಹೋಗಿರುವಂಥದ್ದು 2009ರಿಂದ ಇಲ್ಲಿವರೆಗೂ ಕೂಡ, ಅಂದರೆ ಈಗ ಪ್ರಸ್ತುತ ಕಾಂಗ್ರೆಸ್ ಸರ್ಕಾರಕ್ಕೂ ಕೂಡ ಒತ್ತಾಯವನ್ನು ಮಾಡಲಾಗ್ತಾ ಇದೆ. ಅಭಿಮಾನ್ ಸ್ಟುಡಿಯೋದಲ್ಲಿ 10 ಗುಂಟೆ ಜಾಗದಲ್ಲಿ ಏನು ಗುರುತಿಸಲಾಗಿದೆಯಾ ಅದೇ ಜಾಗದಲ್ಲಿ ವಿಷ್ಣುವರ್ಧನ್ ರವರ ಸ್ಮಾರಕವನ್ನು ನಿರ್ಮಾಣ ಮಾಡಲೇಬೇಕೆನ್ನುವಂಥ ನಿಟ್ಟಿನಲ್ಲಿ ಸದ್ಯ ಅವರ ಅಭಿಮಾನಿಗಳು ಇವತ್ತು ಒತ್ತಾಯವನ್ನು ಹೇರಲಾಗ್ತಾ ಇದೆ. ಜೊತೆಗೆ ಸಾಕಷ್ಟು ಸಂಘಟನೆಗಳು, ಕನ್ನಡ ಪರ ಸಂಘಟನೆ ಆಗ್ಬೋದು, ದಲಿತ ಪರ ಸಂಘಟನೆಗಳಾಗ್ಬೋದು, ಜೊತೆಗೆ ವಿಷ್ಣುವರ್ಧನ್ ಅವರ ಸಂಘಟನೆ ಆಗ್ಬೋದು, ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘಟನೆ ಆಗ್ಬೋದು, ಪ್ರತಿಯೊಬ್ಬ ಒಂದು ಸಂಘಟನೆ ಎನ್ನುವಂಥ ನಿಟ್ಟಿನಲ್ಲಿ ರಾಜ್ಯದಲ್ಲಿರುವಂಥ ಏನು ಸಂಘಟನೆಗಳಿದ್ದಾವೋ ಆ ಸಂಘಟನೆಗಳೆಲ್ಲವೂ ಕೂಡ ಇವತ್ತು ಭಾಗವಹಿಸಿ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡಲಾಗ್ತದೆ. ಒತ್ತಾಯ ವಿಚಾರವಾಗಿ ಇವತ್ತು ಪ್ರತಿಭಟನೆ, ಅಂದರೆ ಫ್ರೀಡಂ ಪಾರ್ಕ್ನಲ್ಲಿ ನಡೀತಿರುವಂಥ ಪ್ರತಿಭಟನೆಯಲ್ಲಿ ಕರವೇ ನಾರಾಯಣಗೌಡರು ಕೂಡ ಭಾಗಿಯಾಗಿದ್ದರು. ನಾರಾಯಣಗೌಡರು ಕೂಡ ಒಂದಷ್ಟು ವಿಚಾರಗಳನ್ನು ಹೇಳ್ತಾ ಇದ್ರು. ನಾನು ಈಗಾಗಲೇ ಡಿ.ಕೆ. ಶಿವಕುಮಾರ್ ಅವರ ಬಳಿ, ಅಂದರೆ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರ ಬಳಿ ನಾನು ಮಾತನಾಡಿದ್ದೇನೆ. ಆ ಮಾತನಾಡುವಂಥ ಸಂದರ್ಭದಲ್ಲಿ ನೀವೇನು ಆಗ್ರಹವನ್ನು ಮಾಡ್ತಾ ಇದ್ದೀರಾ, ವಿಷ್ಣುವರ್ಧನ್ ರವರ ಸ್ಮಾರಕ ವಿಚಾರದಲ್ಲೇ ನೇತೃತ್ವವನ್ನು ವಹಿಸಿರುವಂಥ ಒಂದು ನಾಯಕರುಗಳೆಲ್ಲ ಏನಿರ್ತಾರೆ ಅವರೆಲ್ಲರೂ ಕೂಡ ನನ್ನ ಬಳಿ ಬಂದು ಒಂದು ಅಂತಿಮವಾದಂಥ ಚರ್ಚೆ ಮಾಡಿ ಎನ್ನುವಂಥ ನಿಟ್ಟಿನಲ್ಲಿ ಸದ್ಯ ಡಿ.ಕೆ. ಶಿವಕುಮಾರ್ ಅವರು ಕೂಡ ಕರೆ ನೀಡಿದ್ದಾರೆ ಎನ್ನುವಂಥ ನಿಟ್ಟಿನಲ್ಲಿ ಸದ್ಯ ನಾರಾಯಣಗೌಡರು ಕೂಡ ಹೇಳಿರುವಂಥದ್ದು. ಬೆಂಗಳೂರಿನಲ್ಲಿ ಏನು ನಿಮ್ಮ ಆಗ್ರಹ ಏನಿದೆಯೋ ಅದು ಆಗ್ರಹವನ್ನು ನಿಮಗೆ ಉತ್ತರವನ್ನು ಕೊಡ್ತೇನೆ. ಕೆಲವೇ ದಿನಗಳಲ್ಲಿ ವಿಷ್ಣುವರ್ಧನ್ ರವರ ಸ್ಮಾರಕವನ್ನು ಬೆಂಗಳೂರಿನಲ್ಲೇ ನಿರ್ಮಾಣ ಮಾಡುವಂತಹ ಕೆಲಸವನ್ನು ಸದ್ಯ ಡಿ.ಕೆ. ಶಿವಕುಮಾರ್ ಅವರು ನಾರಾಯಣಗೌಡರಿಗೆ ಹೇಳಿದ್ದಾರೆ ಎನ್ನುವಂಥ ನಿಟ್ಟಿನಲ್ಲಿ ಇವತ್ತು ಪ್ರತಿಭಟನೆಯ ವೇದಿಕೆಯಲ್ಲಿ ನಾರಾಯಣಗೌಡರು ಕೂಡ ಉತ್ತರವನ್ನು ಕೊಟ್ಟು ಹೋಗಿದ್ದಾರೆ. ಇನ್ನೇನು ಒಂದು ವಾರದಲ್ಲಿ ನಾನು ಕೂಡ, ಅಂದರೆ ನೇತೃತ್ವ ವಹಿಸಿರುವಂತಹ ಪ್ರತಿಭಟನೆಯ ನಾಯಕರೇನರು ಜೀಕರಣ ನ್ಯೂಸ್ ಜೊತೆ ಹಂಚಿಕೊಂಡಿದ್ದಾರೆ. ಇನ್ನೊಂದು ವಾರದಲ್ಲಿ ಡಿ.ಕೆ. ಶಿವಕುಮಾರ್ ಅವರನ್ನು ಕೂಡ ನಾವು ಭೇಟಿ ಮಾಡ್ತೇವೆ. ಭೇಟಿಯಾದ ಬಳಿಕ ವಿಷ್ಣುವರ್ಧನ್ ರವರ ಬೇಡಿಕೆ ಎನ್ನುವಂಥದ್ದು ಏನಿದೆಯೋ, ಅವರ ಅಭಿಮಾನಿಗಳ ಬೇಡಿಕೆ ಎನ್ನುವಂಥದ್ದು ಏನಿದೆಯೋ ಆ ಬೇಡಿಕೆ ಅನುಗುಣವಾಗಿ ಬೆಂಗಳೂರಿನಲ್ಲೇ ನಿರ್ಮಾಣ ಮಾಡಲಾಗುತ್ತೆ. ಬೆಂಗಳೂರಿನಲ್ಲೇ ಅವರ ಸ್ಮಾರಕ ನಿರ್ಮಾಣ ಆಗೇ ತೀರುತ್ತೆ ಎನ್ನುವಂಥದ್ದು ಕೂಡ ಸದ್ಯ ಉತ್ತರವನ್ನು ಕೊಟ್ಟಿರುವಂಥದ್ದು. 371J ಮೀಸಲಾತಿ ಅಡಿಯಲ್ಲಿ ನೇಮಕಾತಿಗೆ ಸರ್ಕಾರ ಆದೇಶ ಹೊರಡಿಸಿದ್ರೂ ಸರ್ಕಾರದ ಆದೇಶವನ್ನು ಕರ್ನಾಟಕ ಆಡಳಿತ ನ್ಯಾಯಮಂಡಳಿ ರದ್ದುಪಡಿಸಿದೆ. ಇದರಿಂದಾಗಿ ಉದ್ಯೋಗಾಂಕ್ಷಿಗಳಲ್ಲಿ ಈಗ ಆತಂಕ ಸೃಷ್ಟಿಯಾಗಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ನಮ್ಮ ಪ್ರತಿನಿಧಿ ಸಿದ್ದು ಸಾತಿಹಾಳ್. KT ನ್ಯಾಯಾಲಯದ ಆದೇಶದಿಂದ
ಕಲ್ಯಾಣ ಕರ್ನಾಟಕ ಭಾಗದ ಒಂದು ಅಭ್ಯರ್ಥಿಗಳ ಭವಿಷ್ಯ ನಿಜಕ್ಕೂ ಅತಂತ್ರವಾಗಿದೆ ಅಂತ ಹೇಳಬೇಕಾಗುತ್ತೆ. ಯಾಕಂದರೆ ಕಲ್ಯಾಣ ಕರ್ನಾಟಕ ಭಾಗದ ವಿದ್ಯಾರ್ಥಿಗಳ ಭವಿಷ್ಯಕ್ಕಾಗಿ ಏನು ಕೇಂದ್ರ ಸರ್ಕಾರ ಸಂವಿಧಾನದ 371Jನ ಒಂದು ಜಾರಿಗೊಳಿಸಿತ್ತು. ಇದರಡಿಯಲ್ಲಿ ಈ ಭಾಗದ ಅತ್ಯಂತ ಹಿಂದುಳಿದ ಪ್ರದೇಶ ಕಲ್ಯಾಣ ಕರ್ನಾಟಕ ಭಾಗ, ಆದ್ದರಿಂದ ಈ ಭಾಗದ ವಿದ್ಯಾರ್ಥಿಗಳಿಗೆ ಶಿಕ್ಷಣದಲ್ಲಿ ಮತ್ತು ಉದ್ಯೋಗದಲ್ಲಿ ವಿಶೇಷ ಮೀಸಲಾತಿಯನ್ನು ಕಲ್ಪಿಸಿತ್ತು. ಇದಕ್ಕೆ ಸಂಬಂಧಪಟ್ಟಂಗೆ ಏನಂದರೆ ರಾಜ್ಯ ಸರ್ಕಾರ 2023 ಫೆಬ್ರವರಿ 1ರಂದು ಒಂದು ಆದೇಶವನ್ನು ಹೊರಡಿಸಿತ್ತು, ಒಂದು ಸುತ್ತೋಲೆಯನ್ನು ಹೊರಡಿಸಿತ್ತು. ಏನಂದರೆ ರಾಜ್ಯದಲ್ಲಿ ಏನು ನೇಮಕಾತಿ ಸಂಬಂಧಪಟ್ಟಂಗೆ ಅರ್ಜಿಗಳನ್ನು ಆಹ್ವಾನಿಸಲಾಗುತ್ತೆ. ಈ ಸಂದರ್ಭದಲ್ಲಿ ಕಲ್ಯಾಣ ಕರ್ನಾಟಕ ಭಾಗದ ಅಭ್ಯರ್ಥಿಗಳು ಯಾರು ಉದ್ಯೋಗಕ್ಕಾಗಿ ಅರ್ಜಿ ಸಲ್ಲಿಸ್ತಾರೆ ಅವರು 371J ಮೀಸಲಾತಿ ಅಡಿಯಲ್ಲೂ ಸಲ್ಲಿಸಬಹುದು, ಅದನ್ನು ನಾವು ಸಾಮಾನ್ಯವಾಗಿಯೂ ಪರಿಗಣಿಸಬಹುದು ಅಂತಕ್ಕಂಥ ಒಂದು ಸುತ್ತೋಲೆಯನ್ನು ರಾಜ್ಯ ಸರ್ಕಾರ ಹೊರಡಿಸಿತ್ತು. ಇದನ್ನು ಏನು ಹೈಕೋರ್ಟ್ನಲ್ಲಿ ಪ್ರಶ್ನೆ ಮಾಡ್ತಾರೆ. ಇದೇ ಸೆಪ್ಟೆಂಬರಲ್ಲಿ ಆಗಸ್ಟಲ್ಲಿ ಒಂದು ಹೈಕೋರ್ಟಲ್ಲಿ ಈ ವಿಚಾರವನ್ನು ಪ್ರಸ್ತಾಪಿಸಲಾಗುತ್ತೆ. ಆದರೆ ಹೈಕೋರ್ಟ್ ರಾಜ್ಯ ಸರ್ಕಾರದ ಆದೇಶವನ್ನು ಎತ್ತಿ ಹಿಡಿಯುತ್ತೆ. ಯಾಕಂದರೆ ಹಿಂದುಳಿದ ಕಲ್ಯಾಣ ಕರ್ನಾಟಕ ಭಾಗದ ಅಭ್ಯರ್ಥಿಗಳು ಅತ್ಯಂತ ಶಿಕ್ಷಣದಲ್ಲಿ ಹಿಂದುಳಿದ್ರಿಂದ ಅದ್ರ ಜೊತೆ ಸಂವಿಧಾನದ 371Jಗೆ ವಿಶೇಷ ತಿದ್ದುಪಡಿ ತಂದಿರೋ ಕಾರಣಕ್ಕಾಗಿ ಅದನ್ನು ಹೈಕೋರ್ಟ್ ಎತ್ತಿ ಹಿಡಿಯುತ್ತೆ. ಅದನ್ನೇ ಮತ್ತೆ ಈ ಪ್ರಸ್ತಾಪವನ್ನು KETಯಲ್ಲೂ ಸಹಿತ ಸೆಪ್ಟೆಂಬರ್ ನಲ್ಲಿ ಪ್ರಸ್ತಾಪ ಮಾಡಲಾಗುತ್ತೆ. ಸೆಪ್ಟೆಂಬರ್ 22ರಂದು 2023 ಸೆಪ್ಟೆಂಬರಲ್ಲಿ ಅಲ್ಲಿಯೂ ಸಹಿತ KET ಏನು ರಾಜ್ಯ ಹೈಕೋರ್ಟ್ನ ಒಂದು ಆದೇಶದ ಹಿನ್ನೆಲೆಯಲ್ಲಿ ಅದನ್ನು ಉಲ್ಲೇಖ ಹಚ್ಚಿ ರಾಜ್ಯ ಸರ್ಕಾರದ ಏನು ಸುತ್ತೋಲೆ ಇದೆ ಈ ಹಿನ್ನೆಲೆಯಲ್ಲಿ ಅದನ್ನು ಸಹಿತ KET ಎತ್ತಿ ಹಿಡಿಯುತ್ತೆ. ಯಾಕಂದರೆ ಇದನ್ನು ರದ್ದುಪಡಿಸಲ್ಲ. ಆದರೆ ಇತ್ತೀಚೆಗೆ ಈಗ ಕಳೆದ ನವೆಂಬರಲ್ಲಿ KET ಈ ಒಂದು ಸರ್ಕಾರದ ಸುತ್ತೋಲೆಯನ್ನೇ ರದ್ದುಪಡಿಸಿ ಒಂದು ಆದೇಶವನ್ನು ಹೊರಡಿಸಿರ್ತಕ್ಕಂಥದ್ದು. ಇದು ನಿಜಕ್ಕೂ ಆಘಾತವನ್ನು ಉಂಟು ಮಾಡಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಈ ಭಾಗದ ಅಭ್ಯರ್ಥಿಗಳು ಸಾಕಷ್ಟು ಅತಂತ್ರಗೊಂಡಿರ್ತಕ್ಕಂಥದ್ದು. ಯಾಕಂದರೆ ಸಂವಿಧಾನದ 371J ಅದಕ್ಕಾಗಿಯೇ ಸಹಿತ ತಿದ್ದುಪಡಿ ತಂದಿರೋ ಹಿನ್ನೆಲೆಯಲ್ಲಿ ಈ ಭಾಗದ ಒಂದು ಅಭ್ಯರ್ಥಿಗಳಿಗೆ ಮೀಸಲಾತಿ ದೊರಕುತ್ತಿದೆ. ಆದರೆ KET ಈ ಸರ್ಕಾರದ ಸುತ್ತೋಲೆಯನ್ನೇ ಈಗ ರದ್ದುಪಡಿಸಿದೆ. ಈ ಹಿನ್ನೆಲೆಯಲ್ಲಿ ಸುಮಾರು 650ಕ್ಕೂ ಹೆಚ್ಚು ಹುದ್ದೆಗಳಿಗೆ ಬೇರೆ ಬೇರೆ ಇಲಾಖೆಯಿಂದ ಸುಮಾರು 6 ಇಲಾಖೆಯಿಂದ ಒಂದು ಅಪ್ಲಿಕೇಶನ್ ಕರೆಯಲಾಗಿದೆ. ಹಾಗಾಗಿ ಸಾಕಷ್ಟು ಪ್ರಕ್ರಿಯೆ ಸಹಿತ ಮುಗಿದಿದೆ. KPSC ಇದನ್ನ ಮುನ್ನಡೆಸ್ತಾ ಇದೆ. ಆದರೆ ಈಗ KET ಆದೇಶ ಸಾಕಷ್ಟು ಅತಂತ್ರವನ್ನ ಸೃಷ್ಟಿ ಮಾಡಿದೆ. ಈಗ ಮುಂದೆ ಏನು ಮಾಡಬೇಕು ಅಂತಕ್ಕಂಥ ಪ್ರಶ್ನೆ KPSC ಮುಂದಿದೆ. ಆದರೆ ಈ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಇದಕ್ಕೆ ತಡೆಯಾಜ್ಞೆ ತರುತ್ತಾ? ಹೀಗಾಗಿ ನಿಜಕ್ಕೂ ಒಂದು ಹಂತದಲ್ಲಿ ರಾಜ್ಯ ಸರ್ಕಾರ ಇದಕ್ಕೆ ಮಧ್ಯ ಪ್ರವೇಶ ಮಾಡಬೇಕಾಗತ್ತೆ. KETಯಲ್ಲಿ ಇದಕ್ಕೆ ತಡೆಯಾಜ್ಞೆ ಅಥವಾ ಇದನ್ನ ಹೈಕೋರ್ಟ್ನಲ್ಲಿ ಪ್ರಶ್ನೆ ಮಾಡಬೇಕಾಗುತ್ತೆ. ಮಾಡೋ ಮೂಲಕ ಈ ಭಾಗದ ಅಭ್ಯರ್ಥಿಗಳಿಗೆ ನ್ಯಾಯ ಕೊಡಿಸುವ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡಬೇಕಾಗಿದೆ. ಆದರೆ ಸದ್ಯಕ್ಕೆ ಮಾತ್ರ ಈ ಒಂದು ಆದೇಶದಿಂದ ಈ ಭಾಗದ ಅಭ್ಯರ್ಥಿಗಳು ಅತಂತ್ರರಾಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಇದನ್ನ ಸ್ಟೇ ತರುವ ಮೂಲಕ ಹೈಕೋರ್ಟ್ನಲ್ಲಿ ಸ್ಟೇ ತರುವ ಮೂಲಕ ವಿದ್ಯಾರ್ಥಿಗಳು ಅತಂತ್ರ ಆಗಿರ್ತಕ್ಕಂಥದ್ದನ್ನ ನಿವಾರಣೆ ಮಾಡಿಕೊಡ್ತಕ್ಕಂಥ ಕೆಲಸಕ್ಕೆ ಮುಂದಾಗಬೇಕಾಗಿದೆ. ಸಿದ್ದು ಸಾತಿಹಾಳ್, ಜಿ ಕನ್ನಡ ನ್ಯೂಸ್, ಕಲಬುರಗಿ. ಸರ್ಕಾರಿ ಜಮೀನನ್ನ ವ್ಯಕ್ತಿಯೊಬ್ಬ ತನ್ನ ಕಾರ್ಯಕ್ಕೆ ಬಳಸಿಕೊಂಡಿರುವಂಥ ಘಟನೆ ಚಿಕ್ಕಬಳ್ಳಾಪುರದ ಕಲ್ಲುಕುಂಟೆ ಮಜೆರಾ ಗ್ರಾಮದಲ್ಲಿ ನಡೆದಿದೆ. ಗ್ರಾಮ ಪಂಚಾಯತಿ ವಿರುದ್ಧ ಅಲ್ಲಿರುವಂಥ ಗ್ರಾಮಸ್ಥರು ಈಗ ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡಿದ್ದಾರೆ ನಮ್ಮ ಪ್ರತಿನಿಧಿ ರಾಜೇಶ್. ಗ್ರಾಮ ಠಾಣೆಗೆ ಸೇರುವ ಸರ್ಕಾರಿ ಜಮೀನಿನಲ್ಲಿ ಖಾಸಗಿ ವ್ಯಕ್ತಿಯನ್ನೋರ್ವ ಬೋರ್ವೆಲ್ ಕೊರೆಸಿಕೊಂಡು ಬೆಳೆಗಳನ್ನು ಬೆಳೆದು ದುರುಪಯೋಗಪಡಿಸಿಕೊಳ್ಳುತ್ತಿರುವ ಘಟನೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಬೆಳಕಿಗೆ ಬಂದಿದೆ. ಹೌದು, ಚಿಕ್ಕಬಳ್ಳಾಪುರ ತಾಲೂಕಿನ ಆರುಬಾಡೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಕಲ್ಕುಂಟೆ ಗ್ರಾಮದ ಗ್ರಾಮ ಠಾಣೆಗೆ ಸೇರುವ 1 ಎಕರೆ 15 ಗುಂಟೆ ಜಮೀನನ್ನು ಖಾಸಗಿ ವ್ಯಕ್ತಿಯನ್ನೋರ್ವ ಕ್ರಯ ಮಾಡಿಸಿಕೊಂಡು ಬೆಳೆಗಳನ್ನು ಬೆಳೆದು ದುರುಪಯೋಗಪಡಿಸಿಕೊಳ್ಳುತ್ತಿದ್ದಾರೆ. ಇದರ ಹಿನ್ನೆಲೆ ಗ್ರಾಮಸ್ಥರಿಗೆ ಮಾಹಿತಿ ತಿಳಿದ ತಕ್ಷಣ ಎಲ್ಲ ಖಾಸಗಿ ಜಮೀನಿಗೆ ದೌಡಾಯಿಸಿ ಅಲ್ಲಿ ಪ್ರತಿಭಟನೆ ನಡೆಸುತ್ತಿದ್ದಾರೆ. ಈ ಆಕ್ರಮಿಸಿಕೊಂಡ ಜಮೀನನ್ನು ನಮಗೆ ಹಿಂತಿರುಗಿಸಿ, ಸರ್ಕಾರಿ ಅಧಿಕಾರಿಗಳು ಹಿಂದಿರುಗಿಸಿ, ನಮಗೆ ನಮ್ಮೂರ ಶಾಲೆಗಳಿಗಾಗಲಿ ಇಲ್ಲ ಸಮುದಾಯಕ್ಕಾಗಲಿ ಇಲ್ಲ ಯಾವುದೋ ಒಂದು ಬಡವರ ನಿವೇಶನಗಳಿಗಾಗಲಿ ನೀಡಲಿ, ಬೇರೆ ಖಾಸಗಿ ವ್ಯಕ್ತಿಗಳು ಇದನ್ನು ನಾವು ಸೇರೋದು ಬಿಡುವುದಿಲ್ಲ ಎಂದು ಎಲ್ಲ ಗ್ರಾಮಸ್ಥರು ಪ್ರತಿಭಟನೆ ನಡೆಸುತ್ತಿದ್ದಾರೆ. ಈ ವೇಳೆ ಆಕ್ರಮಿಸಿಕೊಂಡಿರುವ ಜಮೀನನ್ನು ವಶಪಡಿಸಿಕೊಳ್ಳುತ್ತಿದ್ದಲ್ಲಿ ನಾವು ಬೃಹತ್ ಪ್ರತಿಭಟನೆ ನಡೆಸುವುದಾಗಿ ಎಚ್ಚರಿಕೆ ಬೇರೆ ನೀಡಿದ್ದಾರೆ. ಸದ್ಯ ಈ ಘಟನೆಯ ನಂತರ ಗ್ರಾಮ ಪಂಚಾಯತಿ ಅಧಿಕಾರಿಗಳು ಮತ್ತು ತಾಲೂಕು ಪಂಚಾಯತಿ ಜಗದೀಶ್ ಶೆಟ್ಟರ್ ಅವರ 68ನೇ ಹುಟ್ಟುಹಬ್ಬದ ಹಿನ್ನೆಲೆ ಜಗದೀಶ್ ಶೆಟ್ಟರ್ ನಿವಾಸಕ್ಕೆ ಸಿಎಂ ಸಿದ್ದರಾಮಯ್ಯ ಭೇಟಿ ನೀಡಿ ಶುಭ ಕೋರಿದರು. ಹಾಗೆಯೇ ಸಿಎಂ ಸಿದ್ದರಾಮಯ್ಯ ಹಲವು ವಿಚಾರಗಳ ಬಗ್ಗೆ ಮಾತನಾಡಿದ್ದು, ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿರುವ ಬಗ್ಗೆ ನಮ್ಮ ಪ್ರತಿನಿಧಿ ಕಲ್ಮೇಶ್ ಮಂಡಳ ಮಾಹಿತಿ ಕೊಟ್ಟಿದ್ದಾರೆ. ನೋಡೋಣ ಬನ್ನಿ.
ಹುಬ್ಬಳ್ಳಿ ಸೇರಿದಂತೆ ಧಾರವಾಡ ಜಿಲ್ಲೆಯಾದ್ಯಂತ ಸಾಕಷ್ಟು ಮಹತ್ವದ ಬೆಳವಣಿಗೆಯಾಗಿವೆ. ಇಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಅವರ ನಿವಾಸಕ್ಕೆ ತೆರಳಿ ಜಗದೀಶ್ ಶೆಟ್ಟರ್ ಅವರ 68ನೇ ಹುಟ್ಟುಹಬ್ಬಕ್ಕೆ ಶುಭ ಕೋರಿದರು. ನಂತರ 22 ನಿಮಿಷಗಳ ಕಾಲ ಗೌಪ್ಯವಾದ ಸಭೆ ನಡೆಸಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಜಗದೀಶ್ ಶೆಟ್ಟರ್ ಅವರು ಮುಂಬರುವ ಲೋಕಸಭಾ ಚುನಾವಣೆಯನ್ನು ಎದುರಿಸುವ ಬಗ್ಗೆ ತಂತ್ರವನ್ನು ಏನು ಹೆಣೆಯಬೇಕು ಆ ತಂತ್ರ ಕುರಿತಂತೆ ಸಾಕಷ್ಟು ವಿಚಾರಗಳನ್ನು ಮಹತ್ವದ ವಿಚಾರಣೆ ಚರ್ಚಿಸಿದರು. ಇನ್ನು ಧಾರವಾಡ ಲೋಕಸಭಾ ವಿಧಾನಸಭಾ ಕ್ಷೇತ್ರದಲ್ಲಿ ಯಾವ ಕಾಂಗ್ರೆಸ್ ಅಭ್ಯರ್ಥಿ ಹಾಕಬೇಕು ಮತ್ತು ಯಾವ ಅಭ್ಯರ್ಥಿನ ಹಾಕಿದರೆ ಹೇಗೆ ಗೆಲುವು ಸಾಧಿಸಬೇಕೆಂಬ ಕುರಿತಂತೆ ಸಾಕಷ್ಟು ಗಂಭೀರ ಚರ್ಚೆಗಳಾಗಿವೆ ಎಂಬ ಮಹತ್ವದ ಮಾಹಿತಿಗಳು ಮೂಲಗಳು ತಿಳಿದು ಬಂದಿವೆ. ಇನ್ನೊಂದು ಕಡೆ ನಂತರ ಶುಭಾಶಯ ಕೊಟ್ಟ ನಂತರ ಹೊರಗೆ ಸುದ್ದಿಗಾರರ ಜೊತೆ ಮಾತನಾಡಿದವರು ಈಗಾಗಲೇ ಕೇಂದ್ರದಿಂದ ಬರ್ತಕ್ಕಂಥ ಬರ ಪರಿಹಾರ ಸೇರಿದಂತೆ ಸಾಕಷ್ಟು ಅನುದಾನ ಬರಬೇಕಾಗಿದೆ. ನಾಳೆ ನಾವು ದೆಹಲಿಗೆ ಹೋಗ್ತಾ ಇದ್ದೇನೆ. ಅಲ್ಲಿಯ ಕೆಲ ಪ್ರಧಾನಿ ಸೇರಿದಂತೆ ಹಲವು ಸಚಿವರನ್ನ ಭೇಟಿ ಆಗಲಿಕ್ಕಿದ್ದೇನೆ ಮತ್ತು ಈ ಹಿಂದೆ ಸಾಕಷ್ಟು ಬಾರಿ ಕೇಂದ್ರ ಸಚಿವರನ್ನ ಮತ್ತು ಪ್ರಧಾನಿಯವರನ್ನ ಭೇಟಿ ಆಗಲಿಕ್ಕೆ ಯಾವುದೇ ರೀತಿ ಅವಕಾಶ ಕೊಟ್ಟಿಲ್ಲ. ನಮ್ಮ ಕೃಷಿ ಸಚಿವರು ಸಹ ಅಲ್ಲಿ ಹೋಗಿದ್ದರೆ, ಕಂದಾಯ ಸಚಿವರು ಭೇಟಿ ಆಗಲಿಕ್ಕೆ ಪ್ರಯತ್ನ ಮಾಡಿದರೆ, ಆದರೆ ಯಾವುದೇ ಕಾರಣಕ್ಕೂ ಪ್ರಧಾನಿ ನರೇಂದ್ರ ಮೋದಿ ಆಗಲಿ, ಗೃಹ ಸಚಿವ ಅಮಿತ್ ಶಾ ಆಗಲಿ ಅಥವಾ ಸಂಬಂಧಪಟ್ಟ ಇಲಾಖಾವಾರು ಸಚಿವರಾಗಲಿ ಭೇಟಿಯಾಗಿಲ್ಲ. ಈಗ ನೋಡೋ ಪ್ರಯತ್ನ ಮಾಡುವ. ಇಷ್ಟೇ ಅಲ್ಲ, ಸಾಕಷ್ಟು ರೀತಿಯ ಬರ ಪರಿಹಾರ ವಿಷಯದಲ್ಲಿ ಕೆಲವು ಗೈಡ್ಲೈನ್ಸ್ಗಳನ್ನು ತಿದ್ದುಪಡಿ ಮಾಡಬೇಕಾಗಿದೆ. ಆ ತಿದ್ದುಪಡಿಗೆ ಸರ್ಕಾರ ಒಪ್ತಾ ಇಲ್ಲ. ಆದ್ದರಿಂದ ರಾಜ್ಯದಲ್ಲಿ ದಟ್ಟವಾದ ಬರಗಾಲ ಇದ್ದರೂ ಸಹ ಯಾವುದೇ ರೀತಿಯ ಬರ ಕಾಮಗಾರಿಯನ್ನು ಕೈಗೊಳ್ಳಲು ರಾಜ್ಯ ಸರ್ಕಾರದಿಂದ ಆಗ್ತಿಲ್ಲ. ಆದ್ದರಿಂದ ಕೇಂದ್ರ ನಮಗೆ ಸಹಕಾರ ಕೊಡುತ್ತಿಲ್ಲ ಎಂಬ ಅಸಮಾಧಾನವನ್ನು ಸಿದ್ದರಾಮಯ್ಯ ಹೊರಹಾಕಿದರು. ಇನ್ನು ಇದೇ ಸಂದರ್ಭದಲ್ಲಿ ಕೋಲಾರದ ಕೆಲವು ST ಸಮುದಾಯಕ್ಕೆ ಸೇರಿದಂಥ ಬಾಲಕರನ್ನು ಈ ಮಲ ತೊಳೆಯುವ ಕೆಲಸಕ್ಕೆ ಚೂರು ಕುರಿತಂತೆ ಮಾಹಿತಿನ ಪಡೆಯುತ್ತೇನೆ. ಯಾವ ಸಂಬಂಧಪಟ್ಟವರು ಇದ್ದಾರೆ ಅವರ ಮೇಲೆ ಕ್ರಮ ಕೈಗೊಳ್ಳುವ ಭರವಸೆಯನ್ನು ಇದೇ ನೀಡಿದರು. ಇನ್ನು ಮುಂಬರುವ ಲೋಕಸಭಾ ಚುನಾವಣೆ ಕುರಿತಂತೆ ಸಹ ತಂತ್ರಜ್ಞಾನ ಹೇಳಲಾಗ್ತದೆ. ಯಾವ್ಯಾವ ಕ್ಷೇತ್ರದಲ್ಲಿ ಏನೇನು ಮಾಡಬೇಕು ಅನ್ನೋ ಬಗ್ಗೆ ಎಲ್ಲವೂ ಚರ್ಚೆ ನಡೀತಿದೆ ಎಂಬ ಸುಳಿವನ್ನು ಇದೇ ಸಂದರ್ಭದಲ್ಲಿ ಸಿದ್ದರಾಮಯ್ಯ ನೀಡಿದರು. ಇದರ ಜೊತೆಗೆ ಸಾಕಷ್ಟು ರೀತಿಯ ರಾಜ್ಯದಲ್ಲಿ ಆಗ್ತಕ್ಕಂಥ ಬೆಳವಣಿಗೆ ಮತ್ತು ಒಂಟಮೂಡಿ ಪ್ರಕರಣ ಕುರಿತಂತೆ ಸಹ ಬೆಳಗಾವಿಯ ಮಹಿಳೆ ಬತ್ತಲೆ ಮಾಡಿದ ಅವಮಾನ ಪ್ರಕರಣ ಕುರಿತಂತೆ ಮಾತನಾಡಿದರೆ, ಪ್ರಕರಣ ಆದ ತಕ್ಷಣವೇ ನಮ್ಮ ಗೃಹ ಸಚಿವರು ಸೇರಿದಂತೆ ಅಧಿಕಾರಿಗಳು ಭೇಟಿ ಕೊಟ್ಟಿದ್ದಾರೆ. ಅಲ್ಲಿ ರಾಜಕಾರಣ ಮಾಡುವುದು ಸರಿಯಲ್ಲ. ಯಾಕೆಂದರೆ ಸ್ಪಷ್ಟವಂತ ಕೇಂದ್ರ ಸರ್ಕಾರ ಒಂದು ನ್ಯಾಯಾಲಯದ ನಿರ್ದೇಶನ ಇದೆ. ಆ ನಿರ್ದೇಶನಕ್ಕಿಂತ ಮುಂಚೆ ನಾವು ಎಲ್ಲವನ್ನು ಮಾಡಿದ್ದೇವೆ. ಇಲ್ಲೊಂದು ಕಡೆ ಈ ಪ್ರಕರಣವನ್ನು ಭಾರತೀಯ ಜನತಾ ಪಕ್ಷ ರಾಜಕೀಕರಣಗೊಳಿಸಿದೆ ಎಂಬ ಅಸಂತೋಷವನ್ನು ಸಿದ್ದರಾಮಯ್ಯ ಹೊರಹಾಕಿದ್ದಾರೆ. ಇನ್ನು ಇದೇ ಸಂದರ್ಭದಲ್ಲಿ ಪ್ರದೀಪ್ ಶೆಟ್ಟರ್ ಸಹ ಮಾತನಾಡಿದರೆ, ಪ್ರದೀಪ್ ಶೆಟ್ಟರು ಸಹ ನಮ್ಮ ಭಾರತೀಯ ಜನತಾ ಪಕ್ಷದಲ್ಲಿಯೂ ಸಹ ಸಾಕಷ್ಟು ರೀತಿಯ ಲಿಂಗಾಯತರಿಗೆ ಸ್ಥಾನವನ್ನು ಕೊಟ್ಟಿದ್ದಾರೆ, ಇನ್ನೂ ಕೊಡಬೇಕಾಗಿದೆ ಎಂಬ ಹೇಳುವ ಮೂಲಕ ಎಲ್ಲೋ ಒಂದು ಕಡೆ ಒಂದು ಲಿಂಗಾಯತ ಅಸ್ತ್ರವನ್ನು ಬಿಟ್ಟಿದ್ದಾರೆ. ಇನ್ನೂ ಹಲವಾರು ಪ್ರಕರಣ ಮಾಹಿತಿ ಕುರಿತಂತೆ ಇವತ್ತು ಬೆಳವಣಿಗೆ ಕಾರಣದು. ಯಾಕಂದರೆ ಭಾರತೀಯ ಜನತಾ ಪಕ್ಷದ MLC ಆಗಿ ಪ್ರದೀಪ್ ಶೆಟ್ಟರ್ ಎಲ್ಲೋ ಒಂದು ಕಡೆ ಅವರ ಸಹೋದರ ಇರ್ಬೋದು, ಆದರೆ ಅವರು ಮತ್ತೆ CM ಜೊತೆ ಅವರ ಪಕ್ಕದಲ್ಲಿ ಕುಳಿತುಕೊಂಡು ಅವರ ಎಲ್ಲವನ್ನ ವಿಚಾರವನ್ನು ಹಂಚಿಕೊಳ್ಳುವ ಮೂಲಕ ಎಲ್ಲೋ ಒಂದು ಕಡೆ ಅವರು ಕಾಂಗ್ರೆಸ್ಸಿಗೆ ಒಂದು ಹೆಜ್ಜೆ ಇಟ್ಟರೆ ಎಂಬ ಬಗ್ಗೆ ಸ್ಪಷ್ಟತೆಯನ್ನು ಕಾಣ್ತಿದೆ. ಮತ್ತು ಅವರು ಇವತ್ತು ಸಹ ಅನೇಕ ರೀತಿಯ ಭಾರತೀಯ ಜನತಾ ಪಕ್ಷ ನಾಯಕರ ಜೊತೆ ಅಸಮಾಧಾನ ಹೊರಹಾಕಿದ್ದು ಇಲ್ಲಿ ಭಾಳ ಗಮನಿಸಬೇಕಾದ ವಿಷಯವು. ಇವಿಷ್ಟು ಪ್ರಮುಖ ಬೆಳವಣಿಗೆ ಆಗಿವೆ. ಕ್ಯಾಮರಾ ಪರ್ಸನ್ ಪಕಿರೋಡ ಪಾಳ್ಯ ಜೊತೆ ಕಲ್ಮೇಶ್ ಮಂಡ್ಯಾಳ್, ಜೀವ ನ್ಯೂಸ್ ಕನ್ನಡ, ಹುಬ್ಬಳ್ಳಿ. ರಾಜ್ಯದಲ್ಲಿ ಭುಗಿಲೆದ್ದಿರುವ ದೌರ್ಜನ್ಯಗಳ ಬಗ್ಗೆ ವಿರೋಧ ಪಕ್ಷ ಬಿಜೆಪಿ ಟ್ವೀಟ್ ಮೂಲಕ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದೆ. ರಾಜ್ಯದಲ್ಲಿ ರಕ್ಷಣೆ ಇಲ್ಲ, ಅಧಿಕಾರಿಗಳಿಗೆ ನಿಯಮಗಳ ಬಗ್ಗೆ ಭಯವಿಲ್ಲ ಅಂತ BY ವಿಜಯೇಂದ್ರ ಹಾಗೂ ಮಾಜಿ CM ಬೊಮ್ಮಾಯಿ ಕಿಡಿಕಾರಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್. ಕೋಲಾರದಲ್ಲಿ ಮಕ್ಕಳ ಮೇಲೆ ನಡೆದಂತಹ ದೌರ್ಜನ್ಯ ಪ್ರಕರಣವನ್ನ ಬಿಜೆಪಿ ಖಂಡಿಸಿ ಮಾತನಾಡ್ತಾ ಇದೆ. ಯಾಕಂತಂದ್ರೆ ರಾಜ್ಯ ಸರ್ಕಾರಕ್ಕೆ ಸಂಪೂರ್ಣವಾಗಿ ಆಡಳಿತದ ಮೇಲೆ ಹಿಡಿತ ಕೈತಪ್ಪು ಹೋಗಿದೆ. ಆ ಕಾರಣಕ್ಕಾಗಿ ಇಂತಹ ಘಟನೆಗಳು ಪದೇ ಪದೇ ನಡೀತಾ ಇದ್ದಾವೆ. ಮಹಿಳೆಯರ ಮೇಲೆ, ಮಕ್ಕಳ ಮೇಲೆ, ದಲಿತರ ಮೇಲೆ ಹೀಗೆ ಪದೇ ಪದೇ ದೌರ್ಜನ್ಯಗಳು ನಡೀತಾನೆ ಇದ್ರು ಸಹಿತ ಸರ್ಕಾರ ಏನೂ ಮಾಡ್ಲಿಕ್ಕೆ ಸಾಧ್ಯವಾಗದೆ ಸುಮ್ಮನೆ ಕುಳಿತಿರುವಂತೆ ಕಂಡು ಬರ್ತಾ ಇದೆ ಅಂತೇಳಿ ಬಿಜೆಪಿ ಟ್ವೀಟ್ ಮೂಲಕ ಆಕ್ರೋಶವನ್ನು ಹೊರಹಾಕಿದೆ. ಬಸವರಾಜ ಬೊಮ್ಮಾಯಿ ಮಾಜಿ ಮುಖ್ಯಮಂತ್ರಿಗಳು ಅವರು ಕೂಡ ಸರ್ಕಾರದ ನಡೆಯನ್ನ ಖಂಡಿಸಿದ್ದಾರೆ. ಸರ್ಕಾರ ಸಂಪೂರ್ಣವಾಗಿ ನಿಷ್ಕ್ರಿಯವಾಗಿದೆ, ರಾಜ್ಯದಲ್ಲಿ ಸರ್ಕಾರ ಇಲ್ವೇ ಏನೋ ಅನ್ನುವಂತ ಪರಿಸ್ಥಿತಿ ಕಾಣ್ತಾ ಇದೆ. ಎಲ್ಲಾ ಕಡೆಯಲ್ಲೂ ಕೂಡ ದೌರ್ಜನ್ಯ ನಡೀತಾ ಇದೆ. ಮೊನ್ನೆಯಷ್ಟೇ ಉತ್ತರ ಕರ್ನಾಟಕದಲ್ಲಿ ಮಹಿಳೆಯೊಬ್ಬರ ಮೇಲೆ ದೌರ್ಜನ್ಯ ನಡೆದಿದೆ, ಹಲ್ಲೆ ನಡೆದಿದೆ. ಆ ಪ್ರಕರಣವನ್ನು ಸಹಿತ ಸರ್ಕಾರ ಸರಿಯಾಗಿ ನಿಭಾಯಿಸಿಲ್ಲ. ತಕ್ಷಣವೇ ಸ್ಥಳಕ್ಕೆ ಹೋಗಿ ಪರಿಶೀಲನೆ ಮಾಡಬೇಕಾಗಿತ್ತು, ಅದನ್ನು ಕೂಡ ಮಾಡಿಲ್ಲ. ಉಡುಪಿಯಲ್ಲೂ ಕೂಡ ಇದೇ ರೀತಿಯ ಒಂದು ಪ್ರಕರಣ ನಡೆದಿತ್ತು. ಹಾಸ್ಟೆಲ್ನಲ್ಲಿ ವಿದ್ಯಾರ್ಥಿನಿಯರು ವಿಡಿಯೋಗಳನ್ನ ಮಾಡಿ ಹೊರಗಡೆ ಬಿಡ್ತಾ ಇದ್ರು ಅನ್ನೋಂತ ಒಂದು ಆರೋಪ ಕೇಳಿ ಬಂದಿತ್ತು. ಆ ಸಂದರ್ಭದಲ್ಲೂ ಸಹಿತ ಅಲ್ಲಿನ ಉಸ್ತುವಾರಿ ಸಚಿವರು ಇರ್ಬೋದು ಅಥವಾ ಸಂಬಂಧಪಟ್ಟ ಇಲಾಖೆಯ ಸಚಿವರು ಇರ್ಬೋದು, ಯಾರು ಕೂಡ ಸ್ಥಳಕ್ಕೆ ಹೋಗಿ ಪರಿಶೀಲನೆ ಮಾಡುವಂತ ಕೆಲಸವನ್ನ ಮಾಡ್ತಾ ಇಲ್ಲ ಅಂತೇಳಿ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ದಾರೆ.
ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜೇಂದ್ರ ಕೂಡ ಇದೇ ರೀತಿಯ ಮಾತನ್ನ ಹೇಳಿದ್ದಾರೆ. ಸರ್ಕಾರ ಈ ರೀತಿಯಾಗಿ ನಡ್ಕೊಳ್ತಾ ಇದ್ರೆ ರಾಜ್ಯದಲ್ಲಿ ರಕ್ಷಣೆ ಅನ್ನೋದೇ ಹೇಗಿರುತ್ತೆ, ದಲಿತರಿಗೆ ರಕ್ಷಣೆ ಅನ್ನೋದೇ ಇಲ್ಲದಂತಾಗಿದೆ ಅಂತೇಳಿ ನೇರವಾಗಿ ಆರೋಪವನ್ನು ಮಾಡಿದ್ದಾರೆ. ಸರ್ಕಾರ ತಕ್ಷಣವೇ ಸಂಬಂಧಪಟ್ಟವರನ್ನ ವಿರುದ್ಧ ಕ್ರಮವನ್ನ ತೆಗೆದುಕೊಳ್ಬೇಕು, ಇಂತಹ ಘಟನೆಗಳು ಪದೇ ಪದೇ ನಡೀದೇ ಇರುವ ಹಾಗೆ ಮುನ್ನೆಚ್ಚರಿಕಾ ಕ್ರಮವನ್ನ ತೆಗೆದುಕೊಳ್ಬೇಕು. ಎಲ್ಲಾ ಕಡೆಯಲ್ಲಿ ಹಾಸ್ಟೆಲ್ಗಳಲ್ಲಿ ಬೇರೆ ಬೇರೆ ಕಡೆಯಲ್ಲಿ ಮಹಿಳೆಯರ ಮೇಲೆ ಮಕ್ಕಳ ಮೇಲೆ ದೌರ್ಜನ್ಯ ನಡೀತಾ ಇದೆ. ಅದಲ್ಲದೆ ಮೊರಾರ್ಜಿ ಶಾಲೆಯಲ್ಲಿ ನಡೆದಂತ ಘಟನೆ ಏನಂತಂದ್ರೆ ಮಕ್ಕಳನ್ನ ಒಂದು ಶೌಚ ಗುಂಡಿಗೆ ಇಳಿಸಿ ಅಲ್ಲಿಂದ ಕ್ಲೀನ್ ಮಾಡಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಮಕ್ಕಳ ಮೇಲೆ ಅಷ್ಟು ರೀತಿಯ ದೌರ್ಜನ್ಯ ನಡೀತಾ ಇದೆ. ಅದು ಕೂಡ ಸಿಬ್ಬಂದಿಗಳ ಎದುರುಗಡೆನೆ, ಅಧಿಕಾರಿಗಳ ಎದುರುಗಡೆನೆ ಇಂತಹ ಘಟನೆಗಳು ನಡೀತಾ ಇದ್ದಾವೆ ಅಂತಂದ್ರೆ ಅಧಿಕಾರಿಗಳ ಮೇಲೂ ಸಹಿತ ಸರ್ಕಾರಕ್ಕೆ ಹಿಡಿತಾ ಇಲ್ಲದಂತಾಗಿದೆ. ಅಧಿಕಾರಿಗಳು ಯಾರು ಕೂಡ ಸರ್ಕಾರದ ಮಾತನ್ನ ಕೇಳ್ತಾ ಇಲ್ಲ. ಸರ್ಕಾರದ ಮೇಲೆ ಸ್ವಲ್ಪವೂ ಭಯ ಇಲ್ಲದಂತೆ ಇರುವಂತ ಕಾರಣದಿಂದಾಗಿ ಅಧಿಕಾರಿಗಳು ಈ ರೀತಿಯಾಗಿ ನಡ್ಕೊಳ್ತಾ ಇದ್ದಾರೆ. ಒಂದ್ ಸ್ವಲ್ಪ ಆದ್ರೂ ಸರ್ಕಾರಕ್ಕೆ ಹಿಡಿತಾ ಇದ್ದಿದ್ರೆ ಎಲ್ಲಾ ಕಡೆಯಲ್ಲೂ ಇಂತಹ ರೀತಿಯಲ್ಲಿ ಆಗದೆ ಇರುವಂತೆ ನೋಡ್ಕೊಳ್ಳೋ ಕಠಿಣ ಕ್ರಮಗಳು ಪದೇ ಪದೇ ತೆಗೆದುಕೊಳ್ತಾ ಇದ್ರೆ ಅಧಿಕಾರಿಗಳಿಗೊಂದು ಭಯ ಇರ್ತಿತ್ತು. ನಾವು ನಡ್ಕೊಳ್ಳುವಂತ ರೀತಿಯಲ್ಲಿ ಸುಧಾರಿಸ್ಕೋಬೇಕು, ಯಾವುದೇ ಕಾರಣಕ್ಕೂ ಸಹಿತ ಇಂತಹ ಘಟನೆಗಳನ್ನ ಪದೇ ಪದೇ ಆಗದೆ ಇರುವ ಹಾಗೆ ನೋಡ್ಕೋಬೇಕು ಅಂತೇಳಿ ಅಧಿಕಾರಿಗಳು ಕೂಡ ಎಚ್ಚೆತ್ತುಕೊಳ್ತಾ ಇದ್ರು. ಆದ್ರೆ ಸರ್ಕಾರ ಸಂಪೂರ್ಣ ನಿಷ್ಕ್ರಿಯವಾದಂತೆ ಇರೋ ಕಾರಣಕ್ಕಾಗಿ ಯಾರಿಗೂ ಸಹಿತ ಭಯ ಇದ್ದೇನೆ ಇಂತಹ ಘಟನೆಗಳು ಪದೇ ಪದೇ ನಡೀತಾ ಇದ್ದಾವೆ ಅಂತೇಳಿ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಬಹುಶಃ ಈ ಘಟನೆ ನಡೆದ ನಂತರದಲ್ಲಿ ಟ್ವೀಟ್ ಮೂಲಕ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಘಟನೆಯ ಸ್ಥಳಕ್ಕೆ ಬಿಜೆಪಿಯ ನಿಯೋಗ ಹೋಗಿ ಪರಿಶೀಲಿಸಿ ಅಲ್ಲಿ ಏನಾಯ್ತು ಏನೋಯ್ತು ಅನ್ನೋಂಥ ಮಾಹಿತಿಯನ್ನು ಕೂಡ ತೆಗೆದುಕೊಳ್ಳುವಂತ ಸಾಧ್ಯತೆ ಇದೆ. ಬಿಜೆಪಿ ಆ ಕೆಲಸಕ್ಕೂ ಕೂಡ ಕೆಲವೇ ದಿನಗಳಲ್ಲಿ ಹೋಗಿ ಅದನ್ನ ಮಾಡುವಂತ ಸಾಧ್ಯತೆ ಕೂಡ ಇದೆ.